Hi and welcome back to the channel. This is TEJAS and ನೀವು ನೋಡ್ತಾ ಇದ್ದೀರಾ TEchoutBox Kannada YouTube channel. ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾತಾಡ್ತಾ ಇದೀವಿ ಅಂತಂದ್ರೆ ಒಂದು ವೆಬ್ಸೈಟ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತೆ ಒಂದು ವೆಬ್ಸೈಟ್ ಇಂದ ನಿಮಗೆ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಸಖತ್ ಇಂಟ್ರೆಸ್ಟಿಂಗ್ ಮತ್ತೆ ನಾಲೆಡ್ಜಬಲ್ ಅಂತ ಅನ್ಸುತ್ತೆ. ಸೊ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿ and ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಾವು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಯ್ತಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ, ಸ್ಕ್ರೀನಿಂದ ಆಚೆ ಬಂದು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆಯಿತಾ. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋ ಲಾಸ್ಟಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಆಯಿತಾ. ಸೊ ಲೈಕ್ ಮಾಡಿದ್ರೆ ಬೇರೆಯವ್ರಿಗೆ ಪ್ರಮೋಟ್ ಆಗುತ್ತೆ ವಿಡಿಯೋ, ಸೊ ಲೈಕ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿ ಶುರು ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಸೊ ಈಗ ನೀವು ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಜಸ್ಟ್ ಅಂದ್ಕೊಳ್ಳಿ, ಒಂದು ವೆಬ್ಸೈಟ್ನ ನೀವು ಕ್ರಿಯೇಟ್ ಮಾಡಿದ್ದೀರಾ. ಸೊ ಒಂದು ವೆಬ್ಸೈಟಿಂದ ನಿಮಗೆ ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ ಅಂತ ನಾನು ನಿಮಗೆ ಈಗ ಲಿಸ್ಟ್ ಒಂದೊಂದನ್ನೇ ಹೇಳ್ತೀನಿ ಆಯಿತಾ. ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಆ್ಯಡ್ಸ್. ಸೊ ನೀವು ಯಾವುದೇ ಒಂದು ವೆಬ್ಸೈಟ್ನ ನೀವು ವಿಸಿಟ್ ಮಾಡಿದ್ರೆ ಸೊ ಆ್ಯಡ್ಸ್ ಬರ್ತಾ ಇರುತ್ತೆ ಅದರಲ್ಲಿ. ಸೊ ಒಂದು ಆ್ಯಡ್ಸ್ ನೀವೇನಾದರೂ ಆ ವೆಬ್ಸೈಟಲ್ಲಿ ನೋಡ್ತಿದ್ದೀರಾ ಅಂತಂದರೆ ಅದರಿಂದ ಆ ವೆಬ್ಸೈಟ್ನ ಯಾರು ಕ್ರಿಯೇಟ್ ಮಾಡಿರ್ತಾನಲ್ಲ ಅವನಿಗೆ ಅಮೌಂಟ್ ಹೋಗ್ತಾ ಇರುತ್ತೆ. ಸೊ ಇದು ಒಂದು ಸ್ಟ್ರೀಮ್ ಆಫ್ ಇನ್ಕಮ್, ಆ್ಯಡ್ಸಿಂದ ಅವ್ರಿಗೆ ದುಡ್ಡು ಬರುತ್ತೆ. ಸೊ ನೀವು ಆ್ಯಡ್ಸ್ ನೋಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸೊ ಒಂದು ವೆಬ್ಸೈಟಲ್ಲಿ ಈ ರೀತಿ ಆ್ಯಡ್ಸ್ಗಳು ಬರ್ತಾ ಇರುತ್ತೆ, ಅದರಿಂದ ಅವ್ರಿಗೆ ಇನ್ಕಮ್ ಆಗುತ್ತೆ. ಸೊ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಯಾವುದಪ್ಪ ಅಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಎಲ್ಲದಕ್ಕಿಂತ ಜಾಸ್ತಿ ಅಮೌಂಟು ಇದರಲ್ಲೇ ಬರೋದು ಅವ್ರಿಗೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ ಅಂದ್ಕೊಳ್ಳಿ, ನೀವು ಬರೆದಿದ್ದೀರಾ ಒಂದು ವೆಬ್ಸೈಟು, ಒಂದು ಟಾಪ್ 10 ಫೋನ್ಸ್ ಬಗ್ಗೆ ಬರೆದಿದ್ದೀರಾ. ಒಂದು ಟಾಪ್ 10 ಫೋನ್ಸ್ ನಿಮ್ಗೆ ಏನು ಅನಿಸುತ್ತೆ, ನಿಮಗೆ ಅನ್ಸೋದನ್ನ ಟಾಪ್ 10 ಫೋನ್ಸ್ ಇದು ಇಷ್ಟಪ್ಪ, ಒಂದೊಂದು ಫೋನಲ್ಲಿ ಈ ಡೀಟೇಲ್ಸ್ ಚೆನ್ನಾಗಿದೆ, ಈ ಫೋನಿಂದು ಅಮೌಂಟು ನನಗೆ ಇಷ್ಟಕ್ಕೆ ಓಕೆ ಕೊಡ್ಬೋದು ಇದಕ್ಕೆ ಅಂತ ಅನಿಸ್ತು ಅಂತ ನಿಮ್ಗೆ ಏನಂತ ಅನಿಸುತ್ತೆ ಅದನ್ನು ನೀವು ಬರೆದಿದ್ದೀರಾ ಅಂತ ಅಂದ್ಕೊಳ್ಳಿ ವೆಬ್ಸೈಟಲ್ಲಿ. ಆಮೇಲೆ ಅದ್ರ ಕೆಳಗಡೆ ಈ ಫೋನ್ ನೀವೇನಾದರೂ ಬೈ ಮಾಡಬೇಕು ಅಂತಂದರೆ ಈ ಲಿಂಕಲ್ಲಿ ಬೈ ಮಾಡಿ ಅಂತ ಕೆಳಗಡೆ ಒಂದು ಲಿಂಕ್ ಹಾಕಿರ್ತೀರ. ಸೊ ಆ ಲಿಂಕಿಂದ ಯಾರಾದರೂ ಒಂದು ಫೋನ್ನ ಬೈ ಮಾಡಿದ್ರೆ ಅದರಲ್ಲಿ ಇಷ್ಟು ಕಮಿಷನ್ನು ಅಂತ ನಿಮಗೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಿಂದ ನಿಮಗೆ ಬರುತ್ತೆ. ಸೊ ಬೇರೆ ಯಾವ ವೆಬ್ಸೈಟಿಂದನಾದರೂ ಆಗಲಿ ಸೊ ಅಲ್ಲಿಂದ ನಿಮಗೆ ಬರುತ್ತೆ. ಸೊ ಇದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್. ಥರ್ಡ್ ಸೋರ್ಸ್ ಆಫ್ ಇನ್ಕಮ್ ಏನಪ್ಪ ಅಂತಂದರೆ ಒಂದು ರೆಫರಲ್ ಕಮಿಷನ್. ಸೊ ಯಾವುದಾದ್ರೂ ಒಂದು ನೀವು ಅರ್ನಿಂಗ್ ವೆಬ್ಸೈಟ್ ಅಥವಾ ಯಾರಾದರೂ ಒಂದು ವೆಬ್ಸೈಟ್ಗೆ ನೀವು ಜಾಯಿನ್ ಆದರೆ ಮ್ಯಾಕ್ಸಿಮಮ್ ಎಲ್ಲ ವೆಬ್ಸೈಟಲ್ಲೂ ನಿಮಗೆ ಇದು ಸಿಗುತ್ತೆ, ಏನಾದರೂ ರೆಫರಲ್ ಕಮಿಷನ್ ಅಂತ. ಸೊ ನೀವು ಯಾರನ್ನಾದರೂ ಬೇರೆಯವ್ರನ್ನ ಜಾಯಿನ್ ಮಾಡಿಸ್ತಾ ಇದ್ದೀರಾ ಅಂತಂದರೆ ನಿಮಗೆ ರೆಫರಲ್ ಕಮಿಷನ್ ಸಿಗುತ್ತೆ. ಸೊ ನೀವೇನು ಮಾಡ್ಬೋದು ಅಂತಂದರೆ ರೆಫರಲ್ ಲಿಂಕ್ ಇರುತ್ತಲ್ಲ ನಿಮ್ಮದು ರೆಫರಲ್ ಲಿಂಕ್, ಅದನ್ನು ನೀವು ನಿಮ್ಮ ವೆಬ್ಸೈಟಲ್ಲಿ ಹಾಕ್ಬೋದು. ಸೊ ಆ ವೆಬ್ಸೈಟ್ ಬಗ್ಗೆ ನೀವು ಯಾವ ವೆಬ್ಸೈಟಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ನೀವು ನಿಮ್ಮ ವೆಬ್ಸೈಟಲ್ಲಿ ಬರೆದ್ಬಿಟ್ಟು ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಂತ ಹೇಳ್ಬಿಟ್ಟು ನಿಮ್ಮ ರೆಫರಲ್ ಲಿಂಕ್ನ ಅಲ್ಲಿ ಹಾಕ್ಬೋದು. ಸೊ ರೆಫರಲ್ ಕಮಿಷನ್ನು ನಿಮಗೆ ಬರ್ತಾ ಹೋಗುತ್ತೆ. ಸೊ ಈ ಥರ ನಿಮಗೆ ಒಂದು ವೆಬ್ಸೈಟನ್ನು ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ನಿಮಗೆ ಬರ್ತಾ ಇರುತ್ತೆ. ಮತ್ತು ಇನ್ನೊಂದು ಲಾಸ್ಟ್ ಮೆಥಡ್ ಏನಪ್ಪ ಅಂತಂದರೆ ಫೀಚರ್ಡ್ ಕಂಟೆಂಟ್ ಅಂತ. ಸೊ ನಿಮ್ಮ ವೆಬ್ಸೈಟ್ನ ಯಾರಾದರೂ ನೋಡಿದ್ರೆ ಸೊ ನಮ್ಮ ಒಂದು ಪ್ರಾಡಕ್ಟ್ ಅಥವಾ ನಮ್ಮ ಒಂದು ವೆಬ್ಸೈಟ್ ಮೇಲೂ ಕೂಡ ನಿಮ್ಮ ವೆಬ್ಸೈಟಲ್ಲಿ ಬರೀರಿ ಅಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಆಸ್ ಪೇಜ್ ನೀವೇನಾದರೂ ಮಾಡಿದರೆ ನಿಮ್ಮ ವೆಬ್ಸೈಟಲ್ಲಿ ನಿಮ್ಮನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಎಷ್ಟು ಅಮೌಂಟು ಅಂತ ಕೊಟ್ಬಿಟ್ಟು ನೀವು ಅವ್ರದ್ದು ಪ್ರಾಡಕ್ಟ್ ಅಥವಾ ಅವ್ರದ್ದು ವೆಬ್ಸೈಟ್ ಅಥವಾ ಅವ್ರದ್ದು ಮೊಬೈಲ್ ಫೋನ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಏನಿರುತ್ತೆ ಸೊ ಅದ್ರ ಮೇಲೆ ನಿಮ್ಮ ಕೈಲಿ ಬರೆಸ್ತಾರೆ. ಸೊ ಆ್ಯಕ್ಚುಲಿ ಯೂಟ್ಯೂಬರ್ಸ್ಗೂ ಕೂಡ ಆ ಥರನೇ ಬರೋದು ಆಯಿತಾ. ಸ್ಪಾನ್ಸರ್ಸ್ ಅಂತ ಅಂದರೆ ಅವರು ವೆಬ್ಸೈಟ್ ಮೇಲೆ ವಿಡಿಯೋ ಮಾಡಿ ಅಂತ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಆ ರೀತಿ ವೆಬ್ಸೈಟ್ ಓನರ್ಸ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅವರು ನಮ್ಮ ಒಂದು ಪ್ರಾಡಕ್ಟ್ ಮೇಲೆ ಬರೀರಿ ಅಲ್ಲ, ಅಥವಾ ನಮ್ಮ ವೆಬ್ಸೈಟ್ ಮೇಲೆ ಬರೀರಿ, ಅಥವಾ ನಮ್ಮ ಆ್ಯಪ್ ಮೇಲೆ ನಿಮ್ಮ ವೆಬ್ಸೈಟ್ ಮೇಲೆ ಬರೀರಿ, ಸೊ ದಟ್ ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಟ್ರಾಫಿಕ್ ಬರುತ್ತೆ ಅವ್ರ ವೆಬ್ಸೈಟ್ಗೆ ಅನ್ನೋದಕ್ಕೋಸ್ಕರ ನಿಮಗೆ ದುಡ್ಡು ಕೊಟ್ಬಿಟ್ಟು ನಿಮ್ಮ ವೆಬ್ಸೈಟಲ್ಲಿ ಬರೀರಿ ಅಂತ ಹೇಳ್ತಾರೆ. ಸೊ ಇದಿಷ್ಟು ನಿಮಗೆ ಒಂದು ವೆಬ್ಸೈಟಲ್ಲಿ ಅರ್ನಿಂಗ್ಸ್ ಆಗುವಂತಹ ಮೆಥಡ್ಗಳು ಆಯಿತಾ. ಸೊ ಈಗ ವೆಬ್ಸೈಟ್ ಅಂದರೆ ಏನು ಅಂತ ನಾನು ನಿಮಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ ಆಯಿತಾ. ಸೊ ಈಗ ವೆಬ್ಸೈಟ್ ಅಂತ ಅಂದರೆ ಏನು ಅಂತಂದರೆ youtube.com ಅನ್ನೋದು ಒಂದು ವೆಬ್ಸೈಟು. ಸೊ ಆ ವೆಬ್ಸೈಟ್ದು ಆ್ಯಪ್ ಬಿಟ್ಟಿದ್ದಾರೆ ಪ್ಲೇಸ್ಟೋರಲ್ಲಿ ಅಥವಾ ಆ್ಯಪಲ್ ಸ್ಟೋರಲ್ಲಿ. ನೀವು ಅಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಫೋನಲ್ಲಿ ನೀವೇನಾದರೂ ನೋಡ್ತಾ ಇದ್ದರೆ ನಿಮಗೆ ಹೇಳ್ತಾ ಇರೋದು. ಸೊ ನೀವೇನಾದರೂ ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಅಥವಾ ಟಿವಿಯಲ್ಲಿ ನೋಡ್ತಿದ್ದೀರಾ ಅಂತಂದರೆ ವೆಬ್ಸೈಟಲ್ಲಿ ನೀವು ನೋಡ್ತಾ ಇದ್ದೀರಾ. youtube.com ಅನ್ನೋದು ಒಂದು ವೆಬ್ಸೈಟ್. ಸೊ ಈ ವೆಬ್ಸೈಟಲ್ಲಿ ಏನು ಮಾಡ್ಬೋದು ಅಂತಂದರೆ ನೀವು ವೀಡಿಯೋಸ್ನ ನೋಡ್ಬೋದು, ವೀಡಿಯೋಸ್ನ ಹಾಕ್ಬೋದು. ಸೊ ಅದಕ್ಕೆ ಅಂತಲೇ ಸೊ ಈಗ ನಮಗೆ ಏನೇನು ಬೇಕು ನಾರ್ಮಲ್ ಪರ್ಪಸ್ಸಿಗೆ ಯಾವ ವೆಬ್ಸೈಟ್ ಬೇಕು ಅಂತ ನಾವೇ ಡಿಸೈಡ್ ಮಾಡ್ಕೊಂಡು ನಾವೇ ಕ್ರಿಯೇಟ್ ಮಾಡಿಬಿಟ್ಟಿದ್ವಿ. ಈಗ ಒಂದು ಪ್ರಾಡಕ್ಟ್ಸ್ನ ಸೆಲ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ವೆಬ್ಸೈಟ್ ಬೇಕು. ಸೊ ಅದಕ್ಕೆ OLXನ ಕ್ರಿಯೇಟ್ ಮಾಡಿದ್ದೀವಿ ಆಯಿತಾ. ಮೂವೀಸ್ ನೋಡೋದಕ್ಕೆ ಒಂದು ವೆಬ್ಸೈಟ್ ಬೇಕು, ಅದಕ್ಕೆ ಅಮೆಝಾನ್ ಪ್ರೈಮ್ ವಿಡಿಯೋ ಬರ್ತಾ ಇದೆ ನಮಗೆ. ಆಮೇಲೆ ನೆಟ್ಫ್ಲಿಕ್ಸು ಅದೇ ಸೇಮ್ ವೀಡಿಯೋಸ್ ಯಾವುದಾದ್ರು ನಾವು ಆನ್ಲೈನಲ್ಲಿ ಮೂವೀಸ್ ನೋಡಬೇಕು ಅಂತಂದರೆ ಸೊ ನೆಟ್ಫ್ಲಿಕ್ಸ್ ಮಾಡಿದ್ದೀವಿ, ಅಮೆಝಾನ್ ಪ್ರೈಮ್ ಮಾಡಿದ್ದೀವಿ. ಸೊ ಅದರಲ್ಲಿ ನಾವು ವೀಡಿಯೋಸ್ನ ನೋಡ್ಕೊತೀವಿ. ಸೊ ಅದೇ ರೀತಿ OLX, ಅದೇ ರೀತಿ ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕು ಅಂತಂದರೆ ಫ್ಲಿಪ್ಕಾರ್ಟ್ ಇದೆ, ಅಮೆಝಾನ್ ಇದೆ. ಸೊ ಈ ರೀತಿ ಎಲ್ಲದಕ್ಕೂ ಒಂದೊಂದು ವೆಬ್ಸೈಟ್ ಇರುತ್ತೆ. ಸೊ ನಾವು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಬ್ಲಾಗ್ ಬಗ್ಗೆ. ಸೊ ಪರ್ಸ್ನಲ್ ಬ್ಲಾಗ್ ಅಂತಂದರೆ ನಿಮ್ಗೆ ಏನು ಅನಿಸುತ್ತೆ, ನಿಮ್ಗೆ ಏನಕ್ಕೆ ಒಂದು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ನೀವು ಒಂದು ವೆಬ್ಸೈಟ್ ಮಾಡಿ ಅದರಲ್ಲಿ ನೀವು ಬರಿಬೋದು. ಸೊ ಈಗ ಫಸ್ಟ್ ಆಫ್ ಆಲ್ ಏನು ನೀವು ಡಿಸೈಡ್ ಮಾಡಬೇಕು ಅಂತಂದರೆ
ನಿಮಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ನೀವು ಫಸ್ಟ್ ಡಿಸೈಡ್ ಮಾಡಬೇಕು ಆಯಿತಾ. ಆ್ಯಕ್ಚುಲಿ ನಿಮಗೆ ಅದ್ರ ಬಗ್ಗೆ ನಿಮಗೆ ತಲೆ ಇರಬೇಕು ಅಂತಂದರೆ ಆ ಒಂದು ಟಾಪಿಕ್ ಮೇಲೆ ನಿಮ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರಬೇಕಾಯ್ತಾ. ಸೊ ಆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಅದ್ರ ಮೇಲೆ ಏನೇನು ಬರೀಬೇಕು ಅಂತ ಐಡಿಯಾಸ್ ಬರುತ್ತೆ. ಸೊ ಆ ಇಂಟ್ರೆಸ್ಟ್ ಏನಿದೆ ಅದನ್ನು ಐಡೆಂಟಿಫೈ ಮಾಡಿ ಅದ್ರ ಮೇಲೆ ನೀವೊಂದು ವೆಬ್ಸೈಟ್ ಮಾಡಬೇಕು ಆಯಿತಾ. ಸೊ ವೆಬ್ಸೈಟ್ ಅಂದರೆ ಇಷ್ಟೇ ಕ್ಲಿಯರ್ ಆಯಿತಾ. ಈಗ ಒಂದು ವೆಬ್ಸೈಟ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಏನೇನು ಬೇಕಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಆಯಿತಾ. ಫಸ್ಟ್ ಆಫ್ ಆಲ್ ಏನಪ್ಪ ಬೇಕು ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತ ಅಂದರೆ ವೆಬ್ಸೈಟ್ದು ಸ್ಟ್ರಕ್ಚರ್, ಬಾಡಿ, ವೆಬ್ಸೈಟ್ದು ಒಂದು ಸ್ಟ್ರಕ್ಚರ್ ಬೇಕು, ಅದನ್ನು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ವೆಬ್ಸೈಟ್ಗೆ ಒಂದು ಹೆಸರು ಅಂತ ಅಂದರೆ ಡೊಮೈನ್ ನೇಮ್ ಅಂತ ಕರಿತೀವಿ. ವೆಬ್ಸೈಟ್ನ ಹೆಸರು ಅಂತಂದರೆ ಅದ್ರ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಇರುತ್ತೆ ನೋಡ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಜಸ್ಟ್ ಫ್ಲಿಪ್ಕಾರ್ಟ್ ಅನ್ನೋದು ಒಂದು ಡೊಮೈನ್ ನೇಮು, ಆ ಹೆಸರನ್ನ ಬೈ ಮಾಡಿಬಿಟ್ಟು ಅವರು ನಿಮ್ಮ ವೆಬ್ಸೈಟ್ಗೆ ಹಾಕ್ತಾರೆ. ಸೊ ಅಂದರೆ ಅವರು ಫ್ಲಿಪ್ಕಾರ್ಟ್ ಆಗಲೇ ಬೈ ಮಾಡಿಬಿಟ್ಟು ವೆಬ್ಸೈಟ್ ಇದೆ ಬಿಡಿ ಅದನ್ನು ನೀವು ತೊಗೊಳಕ್ಕಾಗಲ್ಲ. ನೀವು ನಿಮ್ಮದೇ ಆದ ಒಂದು ಓನ್ ವೆಬ್ಸೈಟ್ ಬೇಕು ನಿಮಗೆ ಅಂತ ಅಂದರೆ ನಿಮ್ಮದೇ ಆದಂಥ ಒಂದು ಓನ್ ಹೆಸರನ್ನ ನೀವು ಅದಕ್ಕೆ ಇಡಬೇಕು. .com ಅಂತ, ಈಗ ಎಕ್ಸಾಂಪಲ್ ಅಂದ್ಕೊಳ್ಳಿ tejas.com ಅಂತ ನಂದು ವೆಬ್ಸೈಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ tejas.com ಅನ್ನೋ ಒಂದು ಹೆಸರನ್ನ ನಾನು ಬೈ ಮಾಡಬೇಕು. ಸೊ ಡೊಮೈನ್ ನೇಮ್ನ ಕೊಡೋರೇ ಎಷ್ಟೊಂದು ಜನ ಇರ್ತಾರೆ, ವೆಬ್ಸೈಟ್ಗಳಿದೆ, ಅದ್ರ ಬಗ್ಗೆ ಹೇಳ್ತೀನಿ ನಾನು. ಸೊ ಅಲ್ಲೋಗ್ಬಿಟ್ಟು ನಿಮ್ಮದು ಹೆಸರು ನಿಮ್ಗೆ ಏನೇ ಇಷ್ಟ ಆಗುತ್ತೆ ಅದನ್ನು ನೀವು ಅಲ್ಲಿಂದ ಬೈ ಮಾಡಿಬಿಟ್ಟು ಅದನ್ನು ನಿಮ್ಮ ವೆಬ್ಸೈಟ್ಗೆ ಲಿಂಕ್ ಮಾಡಬೇಕು. ಸೊ ದಟ್ ಏನಾಗುತ್ತೆ ಅಂತಂದರೆ ಆ ವೆಬ್ಸೈಟ್ದು ಹೆಸರನ್ನ ಯಾರಾದರೂ ಸರ್ಚ್ ಮಾಡಿದ್ರೆ ನಿಮ್ಮ ವೆಬ್ಸೈಟ್ ಬರುತ್ತೆ. ಸೊ ಅದೇ ವೆಬ್ಸೈಟ್ನ ಹೆಸರು. ಸೊ ಇನ್ನೊಂದು ಏನು ಬೇಕು ಅಂತಂದರೆ ಹೋಸ್ಟಿಂಗ್ ಬೇಕು. ಸೊ ಹೋಸ್ಟಿಂಗ್ ಏನಪ್ಪ ಅಂತಂದರೆ ನಿಮ್ಮದು ಒಂದು ವೆಬ್ಸೈಟ್ನ ಇಂಟರ್ನೆಟ್ಟಲ್ಲಿ ಲಾಂಚ್ ಮಾಡೋದಕ್ಕೆ, ಇಂಟರ್ನೆಟ್ಟಲ್ಲಿ ಟೈಪ್ ಮಾಡಿದ ತಕ್ಷಣ ಬರಬೇಕಲ್ಲ, ಸೊ ಅದಕ್ಕೆ ಹೋಸ್ಟಿಂಗ್ ಅಂತ ಒಂದಿರುತ್ತೆ. ಹೋಸ್ಟಿಂಗ್ ನೀವು ಬೈ ಮಾಡಬೇಕು. ಸೊ ನಿಮಗೆ ವೆಬ್ಸೈಟು ಅಲ್ಲಿ ಕ್ಲಿಯರ್ ಕಟ್ಟಾಗಿ ಫಿನಿಶ್ ಆಗೋಗುತ್ತೆ. ಸೊ ಫೈನಲ್ ಆಗಿರೋದು ಏನಪ್ಪ ಅಂತಂದರೆ ಟ್ರಾಫಿಕ್. ಸೊ ವೆಬ್ಸೈಟ್ಗೆ ಜನ ಬಂದು ನೋಡ್ಬೇಕು, ನೀವು ಬರ್ದಿರೋದು ನೋಡ್ಬೇಕು ತಾನೇ ಜನ, ಆವಾಗಲೇ ತಾನೇ ನಿಮಗೆ ವೆಬ್ಸೈಟ್ ಮಾಡಿರೋದು ಪ್ರಯೋಜನ ಆಗೋದು ಆವಾಗಲೇ ಅಲ್ವಾ. ಬೇರೆಯವರೆಲ್ಲ ನೀವು ವೆಬ್ಸೈಟಿಗೆ ವಿಸಿಟ್ ಮಾಡಿ ನೋಡಬೇಕು. ಸೊ ಅದಕ್ಕೇ ನೀವು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಇದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಹೋಸ್ಟಿಂಗ್ ಬೈ ಮಾಡೋದು, ಡೊಮೈನ್ ಬೈ ಮಾಡೋದು, ಫೈನಲಾಗಿ ಯಾವ ರೀತಿ ಒಂದು ವೆಬ್ಸೈಟ್ನ ಜಸ್ಟ್ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಸ್ಕ್ರೀನಲ್ಲಿ ಕರ್ಕೊಂಡೋಗಿ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಸೊ ಗೈಸ್, ಇವಾಗ hostingr.in ಅಂತ ಒಂದು ವೆಬ್ಸೈಟ್ ಇದೆ. ಸೊ ಈ ವೆಬ್ಸೈಟಲ್ಲಿ ನಾವು ಇವಾಗ ಇದ್ದೀವಿ. ಸೊ ಈ ವೆಬ್ಸೈಟ್ ಏನಪ್ಪ ನಿಮಗೆ ಅಂತಂದರೆ ಒಂದು ಹೋಸ್ಟಿಂಗ್ ಸರ್ವಿಸ್ನ ನಮಗೆ ಪ್ರೊವೈಡ್ ಮಾಡುತ್ತೆ. ಹೋಸ್ಟಿಂಗ್ ಅಂದರೆ ಏನು ಅಂತಂದರೆ ನಿಮಗೆ ನಾನು ಆವಾಗಲೇ ಹೇಳಿದೆ, ನೀವು ಸ್ಕಿಪ್ ಮಾಡಿಲ್ಲ ಅಂತಂದರೆ ನಿಮಗೆ ಇವಾಗ ಗೊತ್ತಾಗುತ್ತೆ ಹೋಸ್ಟಿಂಗ್ ಅಂದರೆ ಏನು ಅಂತ. ಸೊ ಈ ವೆಬ್ಸೈಟಲ್ಲಿ ಪ್ಲ್ಯಾನ್ಸ್ ನೀವು ನೋಡ್ಬೋದು, ಯಾವ ರೀತಿ ಪ್ಲ್ಯಾನ್ಸ್ ಇರುತ್ತೆ ಅಂತ. ಸೊ ಸಿಂಗಲ್ ವೆಬ್ ಹೋಸ್ಟಿಂಗ್ ಅಂತ ಇಲ್ಲಿದೆ, ನಿಮಗೆ ಇದು 59 ರೂಪೀಸ್ ಪರ್ ಮಂತ್ ಬೀಳುತ್ತೆ. ಸೊ ನಿಮಗೆ ಓನ್ಲಿ ಒಂದು ವೆಬ್ಸೈಟ್ ನೀವು ಹ್ಯಾಂಡಲ್ ಮಾಡ್ಬೋದು, ಮತ್ತು ಒಂದು ಇಮೇಲ್ ಇರುತ್ತೆ ನಿಮಗೆ. ಮಂತ್ಲಿ ವಿಸಿಟರ್ಸ್ ನಿಮಗೆ ಇದು 1 ಲಕ್ಷ ವಿಸಿಟರ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಇದಕ್ಕೆ ಸಾಮರ್ಥ್ಯ ಇರುತ್ತೆ ಅಷ್ಟೇ. ಫ್ರೀಯಾಗಿ SSL ಸರ್ಟಿಫಿಕೇಟ್ ನಿಮ್ಗೆ ಒಂದು ಸಿಗುತ್ತೆ. ಫ್ರೀ SSL ಸರ್ಟಿಫಿಕೇಟ್ ಅಂದರೆ ಏನು ಅಂತಂದರೆ ಇಲ್ಲಿ ಲಾಕ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಲಾಕ್ ಸಿಂಬಲ್ ಅಂತಂದರೆ ಅದು ಆ ವೆಬ್ಸೈಟು ನಿಮಗೆ ಸೆಕ್ಯೂರ್ ಆಗಿದೆ ಈ ವೆಬ್ಸೈಟು ಅನ್ನೋದಕ್ಕೆ SSL ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಅದು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಅಷ್ಟು ಬಿಟ್ಟರೆ ನಿಮ್ಗೆ ಇನ್ನೇನು ಸಿಗೋದಿಲ್ಲ. ಫ್ರೀಯಾಗಿ ಡೊಮೈನ್ ನೇಮ್ ಕೂಡ ನಿಮಗೆ ಸಿಗೋಲ್ಲ ಆಯಿತಾ. ನೀವೇನಾದರೂ ಅದೇ ನೀವು 119 ರೂಪೀಸ್ದು ಪರ್ ಮಂತ್ ಪ್ಲ್ಯಾನ್ ನೀವೇನಾದರೂ ತೊಗೊಂಡ್ರೆ ನಿಮಗೆ 100 ವೆಬ್ಸೈಟ್ಸ್ ನೀವು ತೊಗೋಬೋದು, 100 ಇಮೇಲ್ ಅಕೌಂಟ್ಸ್ ನಿಮಗಿರುತ್ತೆ, ಅನ್ಲಿಮಿಟೆಡ್ ಮಂತ್ಲಿ ವಿಸಿಟರ್ಸ್ ನೀವು ಎಷ್ಟು ವಿಸಿಟರ್ಸ್ನ ಬೇಕಾದರೂ ನೀವು ತರಿಸ್ಬೋದು. ಮತ್ತು ಫ್ರೀಯಾಗಿ SSL ಸರ್ಟಿಫಿಕೇಟ್ಸ್ ಇಲ್ಲೂ ಸಿಗುತ್ತೆ, ಅದು ಬಿಟ್ಟಾಕಿ ಇಲ್ಲಿ ಫ್ರೀ ಡೊಮೈನ್ ನೇಮ್ ಸಿಗುತ್ತೆ. ಸೊ ಡೊಮೈನ್ ನೇಮು ನಿಮಗೆ ಬೇರೆ ಕಡೆ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಅದು ಎಕ್ಸ್ಟ್ರಾ ನಿಮಗೆ 1000 2000 ರೂಪೀಸ್ ತನಕ ಆಗುತ್ತೆ. ಸೊ ಇಲ್ಲಿ ನಿಮಗೆ ಈ ಪ್ಲ್ಯಾನ್ ನೀವೇನಾದರೂ ತೊಗೊತಾ ಇದ್ದೀರಾ ಅಂತಂದರೆ ನಿಮಗೆ ಫ್ರೀಯಾಗಿ ಒಂದು ಡೊಮೈನ್ ಸಿಗುತ್ತೆ. ಇದು ಒಂದು ಪ್ಲಸ್ ಪಾಯಿಂಟ್. ಈ ಪ್ಲ್ಯಾನಲ್ಲಿ ನಿಮಗೆ 60 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ನಿಮಗೆ. ಸೊ ಈ ರೀತಿ ಇರುತ್ತೆ. ನಿಮಗೆ ಇಲ್ಲಿ ಡೊಮೈನ್ ನೇಮ್ ಸರ್ಚ್ ಮಾಡಿ ಅದನ್ನು ನೀವು ಅವೈಲಬಿಲಿಟಿ ಇದೆಯಾ ಅಂತ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಚೆಕ್ ಮಾಡಿದಾದ್ಮೇಲೆ ಯು ಕ್ಯಾನ್ ಬೈ ಇಟ್ ಫ್ರಮ್ ಹಿಯರ್ ಓನ್ಲಿ. ಸೊ ನಿಮಗೆ 30 ಡೇಸ್ ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ನಿಮಗೆ ಕೊಡ್ತಾರೆ. ನಿಮ್ಗೆ ಏನಾದರೂ ಸರ್ವಿಸ್ ಇಷ್ಟ ಆಗಲಿಲ್ಲ ಅಂತಂದರೆ ನಿಮಗೆ 1 ಮಂತಿಂದ ಅಮೌಂಟ್ ನೀವೇನು ಕೊಟ್ಟಿದ್ದೀರಾ ಅದನ್ನು ನಿಮಗೆ ವಾಪಸ್ ಕೊಡ್ತಾರೆ. ಸೊ ಈ ರೀತಿ ಈ ವೆಬ್ಸೈಟ್ ವರ್ಕ್ ಆಗುತ್ತೆ. ಸೊ ನಾನು ಯಾವ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ರು ಇದೇ ವೆಬ್ಸೈಟ್ನ ಯೂಸ್ ಮಾಡ್ತೀನಿ, ನೀವು ಇದೇ ವೆಬ್ಸೈಟ್ನ ಯೂಸ್ ಮಾಡಿ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಇದು ಒಳ್ಳೆ ಜಾಸ್ತಿ ಟ್ರಾಫಿಕ್ನ ಹ್ಯಾಂಡಲ್ ಮಾಡೋವಂಥ ನಾನೇನು ಬೇರೆ ಹೇಳ್ತಾ ಇದ್ದೀನಿ. ಇದು ಜಾಸ್ತಿ ವೆಬ್ಸೈಟ್ ಟ್ರಾಫಿಕ್ನ ಹ್ಯಾಂಡಲ್ ಮಾಡೋವಂಥ ಎಬಿಲಿಟಿ ಈ ಒಂದು hostingr.comದು ಹೋಸ್ಟಿಂಗ್ ಸರ್ವಿಸಲ್ಲಿ ಇದೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಪ್ರೀಮಿಯಂ ವೆಬ್ ಹೋಸ್ಟಿಂಗ್ ಅಂತ ಇದೆಯಲ್ಲ, ಇದನ್ನು ನಾನೀಗ ಬೈ ಮಾಡ್ತೀನಿ, ಆ್ಯಡ್ ಟು ಕಾರ್ಟ್ ಅಂತ ಕೊಡ್ತೀನಿ. ಸೊ 119 ರೂಪೀಸ್ ನಿಮಗೆ ಪರ್ ಮಂತ್ ಇದು ಬೀಳುತ್ತೆ. ಇದು ಬಿಲ್ಲಿಂಗ್ ನಿಮಗೆ ಆ್ಯನ್ಯುವಲಿ ಆಗುತ್ತೆ. ಸೊ ಈಗ ನಾನು ಚೆಕ್ಔಟ್ ಪೇಜಿಗೆ ಬಂದಿದ್ದೀನಿ. ನಾನೀಗ ಜಸ್ಟ್ 12 ಮಂತ್ಸಿನ ಪ್ಲ್ಯಾನ್ ತೊಗೊತಾ ಇದ್ದೀನಿ. 12 ಮಂತ್ಸ್ ಪ್ಲ್ಯಾನ್ ಕ್ಲಿಕ್ ಮಾಡಿದರೆ ನಮಗೆ ಟೋಟಲ್ ಕಾಸ್ಟ್ ಎಷ್ಟು ಬೀಳುತ್ತೆ ಅಂದರೆ 3243 ರೂಪೀಸ್ ನನಗೆ ಸಿಗುತ್ತೆ. ಏನಾದರೂ ನಮ್ಮ ಚಾನಲ್ ಕಡೆಯಿಂದ ಇದನ್ನ ಬೈ ಮಾಡ್ತಾ ಇದ್ದರೆ ಹ್ಯಾವ್ ಎ ಕೂಪನ್ ಕೋಡ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು TECHOUTBOX ಅಂತ ಟೈಪ್ ಮಾಡಿದ್ರೆ ನಿಮಗೆ ಅಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಇಲ್ಲಿ ನಾನು ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಎಲಿಜಿಬಲ್ ಫಾರ್ ಎ ಫ್ರೀ ಡೊಮೈನ್ ಅಂತ ಇದೆಯಲ್ಲ, ಸೊ ಅಲ್ಲಿ ನಾನು ನನ್ನ ಚಾನಲ್ ಹೆಸರು ಕೊಡ್ತೀನಿ. ನನ್ನ ಚಾನಲ್ ಹೆಸರನ್ನಲ್ಲೇ ನಾನು ಒಂದು ಹೊಸ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ತಾ ಇರೋದು TECHOUTBOX. ಸೊ .online ಅಂತ ಇದೆ.
ನಾನು .in ಸರ್ಚ್ ಮಾಡ್ತೀನಿ. ಸೊ .com ಬೇಡ .in ಸರ್ಚ್ ಮಾಡ್ತೀನಿ. ಸೊ ಸರ್ಚ್ ಮಾಡಿದ್ರೆ ನನಗೆ ಇಲ್ಲಿ ಅವೈಲಬಿಲಿಟಿ ಇದ್ದರೆ ನನಗೆ ತೋರಿಸುತ್ತೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಈಗ. ಸೊ techoutbox.in ಅನ್ನೋ ಒಂದು ವೆಬ್ಸೈಟು ನನಗೆ ಇದೆ. ಸೊ ಈ ಒಂದು ಇಯರಿಗೆ ಇಲ್ಲಿ 100% ಡಿಸ್ಕೌಂಟ್ ನೀವು ನೋಡ್ತಾ ಇರ್ಬೋದು. ಸೊ ₹0 ನನಗೆ ಒಂದು ಡೊಮೈನ್ ನೇಮ್ ಕೂಡ ಇದರಲ್ಲಿ ಪ್ಯಾಕೇಜಲ್ಲಿ ಸಿಗ್ತಾ ಇದೆ. ಸೊ ನಾನು ಇವಾಗ ಏನೇನು ಬೈ ಮಾಡ್ತೀನಿ ಇದನ್ನು. ಸೊ ಬೈ ಮಾಡಿದಾದ್ಮೇಲೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ಪೇಜಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್, ನಾವು ಇವಾಗ ಪ್ಲ್ಯಾನ್ನ ಬೈ ಮಾಡಿದ್ದೀವಿ. ಬೈ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ 3 ಸೆಟಪ್ ಕೇಳುತ್ತೆ. ಸೊ ಇದನ್ನು ನೀವು ಫುಲ್ ಸೆಟಪ್ ಮಾಡಬೇಕು. ಅದನ್ನು ನಾನು ಹೆಂಗೆ ಅಂತ ತೋರಿಸ್ತೀನಿ. ನಾನು ಇವಾಗ ಪ್ರೀಮಿಯಂ ವೆಬ್ ಹೋಸ್ಟಿಂಗ್ ಅಂತ ಇದೆಯಲ್ಲ, ಅದನ್ನ ಫಸ್ಟ್ ಒನ್ ನೀವು ಸೆಟಪ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ ಅದು. ಸೊ ಇಲ್ಲಿ ಸ್ಟಾರ್ಟ್ ನಾವು ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಸೊ ನಾನು ಬೇಗ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಮಗೆ ಒಂದು ಡೊಮೈನ್ ನೇಮ್ ಕೂಡ ನಮಗೆ ಬಂದಿದೆ. ಅದಕ್ಕೆ ಇಲ್ಲಿ techoutbox.in ಅಂತ ಕಾಣ್ತಾ ಇದೆ ನೋಡಿ. ಇಲ್ಲಿ ಬೇರೆದೇನಾದರೂ ನೀವು ಯೂಸ್ ಮಾಡ್ತಿರೋ ಡೊಮೈನ್ ನೇಮ್ ಅಂತಂದರೆ ಇಲ್ಲಿ ಸೆಲೆಕ್ಟ್ ಅಂತ ಕೊಡಿ. ಇಲ್ಲಿ ನಾನು ಇಲ್ಲಿ techoutbox.in ತೊಗೊತಾ ಇದ್ದೀನಿ. ಯಾಕಂದರೆ ಇಲ್ಲಿ ಹಾಸ್ಟಿಂಜರಲ್ಲಿ ಒಂದು ಫ್ರೀಯಾಗಿ ಡೊಮೈನ್ ನೇಮ್ ನನಗೆ ಬಂದಿದೆ, ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕಂಟ್ರಿ ಕೊಟ್ಟಿದ್ದಾದಮೇಲೆ ಇಲ್ಲಿ ಎಂಟರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಮ ಅಡ್ರೆಸ್ಸು ಇಲ್ಲಿ ಆಪ್ಷನ್ ಕೇಳ್ತಾ ಇದೆ. ಸೊ ನಿಮ್ಮ ನಂಬರು ಇದೆಲ್ಲ ಕೇಳುತ್ತೆ. ನಾನು ಇಲ್ಲಿ ನಂದನ್ನು ಟೈಪ್ ಮಾಡ್ತೀನಿ ಇವಾಗ. ಸೊ ಇವಾಗ ನನ್ನ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಇಲ್ಲಿ ಫಿನಿಶ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಒಂದು ಲೋಡ್ ಆಗಿ ನಮ್ಮ techoutbox.in ಅಂತ ಏನಿದೆ ಅದು ನನಗೆ ರಿಜಿಸ್ಟರ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಈಗ ಬಿಲ್ಡ್ ಎ ನ್ಯೂ ವೆಬ್ಸೈಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮದು ಯಾವ್ದಾದ್ರು ಬೇರೆ ವೆಬ್ಸೈಟಿಗೆ ನೀವು ಲಿಂಕ್ ಮಾಡಬೇಕು ಅಂತಂದ್ರೂ ಲಿಂಕ್ ಮಾಡ್ಬೋದು. ಸೊ ನೀವು ಏನು ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಬಿಲ್ಡ್ ಎ ನ್ಯೂ ವೆಬ್ಸೈಟ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಯಾವ ಒಂದು ಪ್ಲಾಟ್ಫಾರ್ಮಲ್ಲಿ ನಿಮ್ಮ ವೆಬ್ಸೈಟ್ನ ಕ್ರಿಯೇಟ್ ಮಾಡಬೇಕು ಅಂತ ಕೇಳುತ್ತೆ. ನೀವು ಅಲ್ಲಿ ಏನು ಮಾಡಬೇಕು ಅಂತಂದರೆ ವರ್ಡ್ಪ್ರೆಸ್ನ ಕ್ಲಿಕ್ ಮಾಡಬೇಕು. ವರ್ಡ್ಪ್ರೆಸ್ಸಲ್ಲಿ ನೀವು ಆರಾಮಾಗಿ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಬೋದು. ಝೈರೋನಲ್ಲೂ ಮಾಡ್ಕೊಬೋದು. ಅದರಲ್ಲೂ ನಾನು ನಿಮಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಇವಾಗ ಸದ್ಯಕ್ಕೆ ನೀವು ವರ್ಡ್ಪ್ರೆಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿದಾದ್ಮೇಲೆ ನಿಮಗೆ ವರ್ಡ್ಪ್ರೆಸ್ಗೆ ಲಿಂಕ್ ಕೇಳುತ್ತೆ. ಸೊ ನಾನೀಗ ಲಿಂಕ್ ಮಾಡ್ತೀನಿ. ಸೊ ಈಗ ನೀವು wordpress.com ಹೋಗ್ಬಿಟ್ಟು ನಿಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿದ್ದಾದಮೇಲೆ ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ ಇಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡ್ ಕೊಟ್ಬಿಟ್ಟು ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ನಿಮ್ಮ ಏನು ಅದ್ರ ಹೆಸರೇನಪ್ಪ ಮರ್ತೋಯ್ತು, ವರ್ಡ್ಪ್ರೆಸ್ಸು ಮತ್ತು ಹೋಸ್ಟಿಂಜರು ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದ್ದಾದಮೇಲೆ ನಿಮಗೆ ಇಲ್ಲಿ ಯಾವ ಥರ ನಿಮಗೆ ಟೆಂಪ್ಲೇಟ್ ಅದೇ ಟೆಂಪ್ಲೇಟ್ ಇರುತ್ತೆ, ನೀವು ಏನು ಕಷ್ಟಪಡೋದೇ ಇರಲ್ಲ. ಸೊ ಅದರಲ್ಲೇ ನಿಮಗೆ ಯಾವ ರೀತಿ ಟೆಂಪ್ಲೇಟ್ ಇಷ್ಟ ಆಗುತ್ತೆ ಅಂತ ನೋಡಿ. ನನಗೆ ಇದು ಇಷ್ಟ ಆಯಿತು. ಸೊ ಇದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿದಾದ್ಮೇಲೆ ಇಲ್ಲಿ ಫಿನಿಶಿಂಗ್ ಅಪ್ ಅಂತ ಬರ್ತಾ ಇದೆ. ಸೊ ನಮ್ಮ ವೆಬ್ಸೈಟ್ ಈಗ ಕ್ರಿಯೇಟ್ ಆಗ್ತಾ ಇದೆ. ನಾವು ಅಲ್ಲಿ ಅವರೇ ಏನು ಕೊಡ್ತಿರ್ತಾರೋ ಅದಿರುತ್ತೆ ವೆಬ್ಸೈಟಲ್ಲಿ. ನಮಗೆ ಯಾವ ರೀತಿ ಬೇಕೋ ಅದನ್ನು ನಾವು ಎಡಿಟ್ ಮಾಡ್ಕೊಂಡು ಚೇಂಜ್ ಮಾಡ್ಬೋದು. ಸಿಂಪಲ್ ಅಷ್ಟೇ. ಫಿನಿಶ್ ಸೆಟಪ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ತೀನಿ ನಾನು ಇವಾಗ. ಸೊ ಇಲ್ಲಿ ಯುವರ್ ವೆಬ್ಸೈಟ್ ಇಸ್ ರೆಡಿ ಅಂತ ತೋರಿಸ್ತಾ ಇದೆ. ಇಲ್ಲಿ ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡ್ ಕೇಳ್ತಾ ಇದೆ. ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಕೇಳ್ತಾ ಇದೆ. ನೀವೀಗ ವರ್ಡ್ಪ್ರೆಸ್ ಮ್ಯಾನೇಜ್ ವರ್ಡ್ಪ್ರೆಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ವರ್ಡ್ಪ್ರೆಸ್ಸಿಗೆ ಕರ್ಕೊಂಡು ಹೋಗುತ್ತೆ ಇದು ಟ್ಯಾಬು. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಡ್ಯಾಶ್ಬೋರ್ಡ್ ಬಂತು. ಇದು techoutbox.in ಅನ್ನೋದು ನಿಮಗೆ ವರ್ಡ್ಪ್ರೆಸ್ಸಲ್ಲಿ ಓಪನ್ ಆಗಿದೆ. ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ವೆಬ್ಸೈಟ್ನ ಕಸ್ಟಮೈಸ್ ಮಾಡ್ಬೋದು. ಸೊ ವೆಲ್ಕಮ್ ಟು ವರ್ಡ್ಪ್ರೆಸ್ ಅಂತ ಇದೆಯಲ್ಲ, ಇಲ್ಲಿ ಕಸ್ಟಮೈಸ್ ಯುವರ್ ವೆಬ್ಸೈಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಯಾವ ರೀತಿ ಬೇಕು ನೀವು ಅದನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಿಮ್ಮ ವೆಬ್ಸೈಟು ಯಾವ ರೀತಿ ಲುಕ್ ನಿಮಗೆ ಕಾಣಿಸ್ಬೇಕು ಅಂತ ನಿಮಗೆ ಬಿಟ್ಟಿರುತ್ತಲ್ವ. ಸೊ ನೀವು ಯಾವ ರೀತಿ ಬೇಕಾದರೂ ಹತ್ತಿರಿ ಆ ರೀತಿ ನೀವು ಕ್ರಿಯೇಟ್ ಮಾಡ್ಕೊಬೋದು. ಸೊ ಇಲ್ಲಿ ನಿಮಗೆ ಎಲ್ಲ ತೋರಿಸುತ್ತೆ, ಮೆನು ತೋರಿಸುತ್ತೆ. ಸೊ ಇಲ್ಲಿ ನೋಡಿ, ಇದನ್ನು ನಾನಲ್ಲಿ ಟೆಂಪ್ಲೇಟ್ ಸೆಟ್ ಮಾಡಿದಲ್ಲಿ. ಸೊ ಕನ್ಸ್ಟ್ರಕ್ಷನ್ ಅಂತ ಇದೆ, ಇದು ಬೇಡ ನನಗೆ ಅಂತಂದರೆ ಇದನ್ನು ಎಡಿಟ್ ಮಾಡ್ಕೊಬೋದು. ನೋಡಿ ಇಲ್ಲಿ ಲೋಗೋ ಬೇಕಾದ್ರೂ ತೆಗಿಬೋದು. ನೀವು ಲೋಗೋ ಬಿಡ್ತು ಅದೆಲ್ಲ ಸೆಟ್ ಮಾಡ್ಕೊಬೋದು. ಮತ್ತು ಇಲ್ಲಿ ಎಲ್ಲ ನಿಮಗೆ ಎಡಿಟಿಂಗ್ ಆಪ್ಷನ್ ಸಿಗುತ್ತೆ. ಸೇಮ್ ನೀವು ಫೋನಲ್ಲಿ ಯಾವ ರೀತಿ ಎಡಿಟ್ ಮಾಡ್ತೀರಾ ಫೋಟೋಸ್ ಮತ್ತು ಬೇರೆ ಏನಾದರೂ ಎಡಿಟ್ ಮಾಡ್ತಿರಲ್ಲ, ಸೊ ಅದೇ ರೀತಿ ನೀವು ಇಲ್ಲಿ ಟೆಕ್ಸ್ಟ್ನ ಎಡಿಟ್ ಮಾಡೋ ರೀತಿ ಮಾಡೋದು. ಸೊ ಏನಕ್ಕೆ ಇದು ಸಖತ್ ಯೂಸ್ಫುಲ್ ಆಗುತ್ತೆ ಅಂತಂದರೆ ವೆಬ್ಸೈಟ್ ಬಿಲ್ಡ್ ಮಾಡೋದಕ್ಕೆ HTML ಮತ್ತು PHP ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ನಿಮಗೆ ಅದೆಲ್ಲ ಏನು ಬೇಕಾಗಿರಲ್ಲ. ಜಸ್ಟ್ ಹೆಡರ್ ಏನಿರುತ್ತೆ ಅದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಬಿಟ್ಟು ಇದೆಲ್ಲ ಜಸ್ಟ್ ಎಡಿಟ್ ಮಾಡಿದ್ರೆ ಸಾಕು, ನಿಮ್ಮ ವೆಬ್ಸೈಟ್ ಕ್ರಿಯೇಟ್ ಆಗೋಗುತ್ತೆ. ಸೊ ಇಲ್ಲಿ ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಾ ಇದ್ದಿಲ್ಲ. ಸೊ ಇದು ಕಂಪ್ಯೂಟರಲ್ಲಿ ಯಾವ ರೀತಿ ನಿಮ್ಮ ವೆಬ್ಸೈಟ್ ಕಾಣುತ್ತೆ ಅಂತ, ಇಲ್ಲಿ ಮೊಬೈಲಲ್ಲಿ ಯಾವ ರೀತಿ ನಿಮ್ಮ ವೆಬ್ಸೈಟ್ ಕಾಣುತ್ತೆ ಅಂತ ನಿಮಗೆ ತೋರಿಸುತ್ತೆ. ನೀವು ಯಾವ ರೀತಿ ಬೇಕಾದ್ರೂ ಅದನ್ನು ಕಸ್ಟಮೈಸ್ ಮಾಡಿಕೊಂಡು ಆ್ಯಡ್ಸ್ ಹಾಕೋಬೋದು. ಸೊ ಇವಾಗ techoutbox.in ಅನ್ನೋ ಒಂದು ಡೊಮೈನ್ ನೇಮ್ನ ನಾನು ಹಾಸ್ಟಿಂಜರ್ ಮೂಲಕ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಯಾವ ರೀತಿ ಬೇಕಾದ್ರೂ ಆ ರೀತಿ ನಾನು ಆ್ಯಡ್ಸ್ನ ಹಾಕೋಬೋದು. ಸೊ ನಾನು ಒಂದ್ಸತಿ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದಾದ್ಮೇಲೆ ನಿಮಗೆ ಅದಕ್ಕೆ ಆ್ಯಡ್ಸ್ ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂತಂದರೆ, ಒಂದು ವೆಬ್ಸೈಟ್
ವೆಬ್ಸೈಟ್ ಮಾಡೋದು ಹೆಂಗೆ, ಸೊ ಅದಕ್ಕೆ ಡೊಮೈನ್ ನೇಮ್ ತೊಗೊಳೋದು ಹೆಂಗೆ, ಮತ್ತು ಅದನ್ನು ಮತ್ತು wordpress.com ಯಾವ ರೀತಿ ನೀವು ಲಿಂಕ್ ಮಾಡ್ತೀರಾ ಹೋಸ್ಟಿಂಜರ್ ಮತ್ತು ವೆಬ್ಸೈಟ್ನ ವರ್ಡ್ಪ್ರೆಸ್ನ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನಾನು ವೆಬ್ಸೈಟ್ ಎಲ್ಲ ಕ್ರಿಯೇಟ್ ಮಾಡಿಬಿಡ್ತೀನಿ. ಮಾಡಿದಾದ್ಮೇಲೆ ನಿಮಗೆ ಏನೇನು ಮಾಡಿದೆ ಅಂತಲೂ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ ಯಾವ ರೀತಿ ಆ್ಯಡ್ಸ್ ಹಾಕೋದು, ಅದರಿಂದ ನೀವು ಇನ್ಕಮ್ ಹೆಂಗೆ ಮಾಡ್ಕೊಳೋದು, ಮತ್ತು ಯಾವ ರೀತಿ ಅಫಿಲಿಯೇಟ್ ಲಿಂಕ್ಸು ಮತ್ತು ರೆಫರಲ್ ಲಿಂಕ್ಸ್ ಹಾಕೋದು ವೆಬ್ಸೈಟ್ಗೆ ಅಂತಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು, ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದೆಲ್ಲ ಹೇಳ್ಕೊಡ್ತೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೊ ದಟ್ ನಾವು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.